Yes. Good afternoon, everyone. I said good afternoon. Yes. So what we had discussed in our last class? What we had discussed in our last class? Job costing. Okay, what do you mean by job costing? Tell me what do you mean by job costing? Tell me. Okay, after job costing, what we had discussed? We were discussing about the features of yes, determine the cost of specific job. Okay, right. So we were discussing about the features of job costing, right? So under that, how many points we had discussed? Yes, points cover again features of job costing ali. Students, are you there? It's okay. I think we had discussed the first three features of the job costing, right? First more features complete again will read. Yes. Understood or not? First three features. Understood everyone? Or if you have any doubts, I will explain it once again. So, okay, leave it. So the next feature is each job has its own characteristics and need special treatment. Yes. So here in the job costing method, each of the job has its own characteristics, own features, and which point once again you need Shankar, I'm asking you only which point I have to repeat once again. All the 3 points. First 3 points I have to explain once again. Okay, I will explain. See, the first feature of job costing is production is according to the customer's order. See, usually what will happen in the unit costing? Unit costing ಅಥವಾ output costing will apply ಮಾಡ್ತೀರಿ. That unit costing or output costing will be applied where the production is in a continuous process. And which of the manufacturing companies which are
ಮೇಂಟೈನಿಂಗ್ ಅ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಅಂದ್ರೆ ಯಾವ ತರ ಫ್ಯಾಕ್ಟ್ರೀಸ್ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಾಸ್ಟಿಂಗ್ ಔಟ್ಪುಟ್ ಕಾಸ್ಟಿಂಗ್ ಅಪ್ಲೈ ಮಾಡ್ತಾರೆ ಅಂದ್ರೆ ಎಲ್ಲಿ ಪ್ರೊಡಕ್ಷನ್ ಪ್ರೊಸೆಸ್ ಕಂಟಿನ್ಯೂಸ್ ಆಗಿರುತ್ತೆ. ಇಟ್ ಓಂಟ್ ಸ್ಟಾಪ್ ಅನ್ನೋದು ಇರೋದೇ ಇಲ್ಲ ಆ ಪ್ರೊಡಕ್ಷನ್ ಕಂಪ್ನೀಸ್ದವರಿಗೆ. ಯಾವಾಗ್ಲೂ ಆ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ದು ಟೆಕ್ಸ್ಟೈಲ್ ಬಿಸ್ನೆಸ್ ಅಂತ ತಗೋರಿ. ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ನಿಮ್ದು. ಆಮೇಲೆ ಯೂಶಲಿ ಸಿಮೆಂಟ್ ಇಂಡಸ್ಟ್ರೀಸ್ ಆಗಿದೆ. ಈ ಸಿಮೆಂಟ್ ಇಂಡಸ್ಟ್ರೀಸ್ ಯಾವಾಗ್ಲೂ ಅವ್ರ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿ ಇದೇ ಇರುತ್ತಿಲ್ರಿ ಸಿಮೆಂಟ್ ಇಂಡಸ್ಟ್ರೀಸ್ದು. ಆಮೇಲೆ ನಿಮ್ದು ಕೆಮಿಕಲ್ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ನಿಮ್ ಟೆಕ್ಸ್ಟೈಲ್ ಬಿಸ್ನೆಸ್ ಆಗಿರ್ಬೋದು. ಇವಾಗ ನಿಮ್ದು ಟೆಕ್ಸ್ಟೈಲ್ ಬಿಸ್ನೆಸ್ ಅಂತಂದ್ರೆ ಅಲ್ಲಿ ನೀವು ಯೂಶಲಿ ನೀವು ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿ ಇಡ್ತೀರಲ್ಲ. ಯೂಶಲಿ ಕ್ಲೋತ್ಸ್ಗೆ ಯಾವಾಗ ನ್ಯೂ ಡ್ರೆಸ್ಸಸ್ಗೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ? ಫೆಸ್ಟಿವಲ್ ಸೀಸನ್ ಇದ್ದಾಗ ಆ ಟೈಮಲ್ಲಿ ಜಾಸ್ತಿ ಇರುತ್ತೆ ಡಿಮ್ಯಾಂಡ್ಸ್. ಬಟ್ ಡ್ಯೂರಿಂಗ್ ಆ ಸೀಸನ್ ಇಲ್ಲದೆ ಇದ್ದಾಗೂ ಡಿಮ್ಯಾಂಡ್ ಮಿನಿಮಮ್ ಡಿಮ್ಯಾಂಡ್ ಅಂದ್ರೆ ಇದೇ ಇರುತ್ತೆ ಕ್ಲೋತ್ಸಿಗೆ, ರೈಟ್? ಸೊ ಫಾರ್ ದ್ಯಾಟ್ ಪರ್ಪಸ್ ಅವ್ರು ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು ತಮ್ಮ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿ ಇಟ್ಟಿರ್ತಾರೆ. ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅಂದ್ರೆ ಒಂದ್ ದಿನಕ್ಕೆ ಇಷ್ಟೇ ಪ್ರಾಡಕ್ಟ್ಸ್ ರೆಡಿ ಮಾಡಬೇಕು ಅಷ್ಟಂದ್ರೂ ಅವರು ಇಟ್ಟೇ ಇರ್ತಾರೆ. ಯೂಶಲಿ ನಿಮ್ದು ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಈಗ ಶಾಂಪೂಸ್, ಸೋಪ್, ಪರ್ಫ್ಯೂಮ್ಸ್ ಇವೆಲ್ಲ ಸೀಸನ್ ಇರ್ಲಿ ಬಿಡ್ಲಿ ಡಿಮ್ಯಾಂಡ್ಸ್ ಇದ್ದೇ ಇರ್ತದೆ. ಇವೆಲ್ಲ ಕಂಟಿನ್ಯೂಸ್ ಪ್ರೊಸೆಸ್. ಇದ್ರದ್ದೇನು ಪ್ರೊಡಕ್ಷನ್ ಇರ್ತಲ್ಲ, ಈ ತರದ್ದು ಪ್ರೊಡಕ್ಷನ್ ಮಾಡೋ ಕಂಪ್ನೀಸ್ ಏನ್ ಮಾಡ್ತಾರೆ, ಯೂನಿಟ್ ಕಾಸ್ಟಿಂಗ್ ಅಪ್ಲೈ ಮಾಡ್ಕೋತಾರೆ. ಇಲ್ಲಿ ಪ್ರೊಡಕ್ಷನ್ ಇಸ್ ಅಕಾರ್ಡಿಂಗ್ ಟು ದ ಕಸ್ಟಮರ್ಸ್ ಆರ್ಡರ್ ಅಂದ್ರೆ ಜಾಬ್ ಕಾಸ್ಟಿಂಗ್ ಯಾವ ಕಂಪ್ನಿದವ್ರು ಅಡಾಪ್ಟ್ ಮಾಡ್ಕೋತಾರೆ, ಯಾವ ಕಂಪ್ನಿದವ್ರು ಅಪ್ಲೈ ಮಾಡ್ಕೋತಾರೆ ಅಂದ್ರೆ ಎಲ್ಲಿ ಪ್ರೊಡಕ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಅವರು ಕಸ್ಟಮರ್ಸ್ ಕಡೆಯಿಂದ ಆರ್ಡರ್ಸ್ ತಗೋತಾರೆ ಆ ಟೈಮಲ್ಲಿ ಅಷ್ಟೇ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ ಪ್ರಿಂಟಿಂಗ್ ಪ್ರೆಸ್. ಯೂಶಲಿ ನಿಮ್ದೇ ಒಂದು ಪ್ರಿಂಟಿಂಗ್ ಪ್ರೆಸ್ ಅದ ಅಂತ ಅನ್ಕೊಳ್ಳಿ. ಓಕೆ, ಸೊ ನಿಮ್ ಪ್ರಿಂಟಿಂಗ್ ಪ್ರೆಸ್ ಅದ ಅಂತಂದ್ರೆ ನೀವು ಯಾವಾಗ ಪ್ರಿಂಟಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತೀರಿ? ಈಗ ನಿಮ್ಗೆ ಯಾರಿಗೋ ಒಬ್ರು ಬಂದು ಸ್ಕೂಲ್ ಬೆಂಚಸ್ ಆಗಿರ್ಬೋದು, ಅದು ಯಾವಾಗ ಸ್ಕೂಲ್ ಬೆಂಚಸ್ ಯಾವಾಗ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ? ಯೂಶಲಿ ಇನ್ ದ ಮಂತ್ ಆಫ್ ಮಾರ್ಚ್ ಇಂದ ಜೂನ್ ಜೂನ್ ಅಪ್ ಟು ಜುಲೈವರೆಗೂ ಆ ಬೆಂಚಸ್ ಅಷ್ಟೇ, 4 months ಅಷ್ಟೇ. ಆ 4 months ಅಷ್ಟೇ ಅದು ಪ್ರೊಡಕ್ಷನ್ ವರ್ಕ್ ಇರುತ್ತೆ. ಅದೇ ಬಿಟ್ಟು ವುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಜಾಸ್ತಿ ವರ್ಕ್ ಇರೋದೇ ಇಲ್ಲ. ಈಗ ಪ್ರಿಂಟಿಂಗ್ ಪ್ರೆಸ್ದವ್ರಿಗೆ ಅದೇ ರೀತಿ ನಿಮ್ದು ಅಲ್ಲೇ ಮ್ಯಾರೇಜ್ ಸೀಸನ್ ಬಂದಾಗ ಅಷ್ಟೇ ಅವ್ರ ಡಿಮ್ಯಾಂಡ್ ಜಾಸ್ತಿ. ಅಥವಾ ಈಗ ಜುಲೈದಲ್ಲಿ ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಷನ್ ಫಾರ್ಮ್, ಈಗಂತೂ ಎಲ್ಲ ಆನ್ಲೈನ್ ಅದು. ಯಾರು ಜಾಸ್ತಿ ಫಾರ್ಮ್ ಫಿಲ್ಅಪ್ ಮಾಡ್ಕೋಲ್ಲ. ನಿಮ್ದು ಯೂಶಲಿ ನಿಮ್ದು ಎಕ್ಸಾಮ್ ಫಾರ್ಮ್ಸ್ ಆಗಿರ್ಬೋದು. ಈಗಂತೂ ನೀವೆಲ್ಲರೂ ಎಕ್ಸಾಮ್ ಫಾರ್ಮ್ ಆನ್ಲೈನ್ ಪೇ ಮಾಡ್ತೀರಿ, ಪೇಮೆಂಟ್ ಆನ್ಲೈನೇ ಮಾಡ್ತೀರಿ. ಬಟ್ ನಮ್ಮ ಟೈಮಲ್ಲಿ ನಾವು ಡಿಗ್ರಿ ಓದ್ಬೇಕಾದ್ರೆ PUC ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಫಿಲ್ ಮಾಡಿ ಕ್ಯೂ ಅಲ್ಲಿ ಇತ್ತು, ಆಮೇಲೆ ಪೇಮೆಂಟ್ ಮಾಡಿದವ್ರಿಗೆ. ಸೊ ಆ ಟೈಮಲ್ಲಿ ಪ್ರಿಂಟಿಂಗ್ ಪ್ರೆಸ್ಗೆ ವರ್ಕ್ ಜಾಸ್ತಿ. ಇವಾಗ ಅದು ಯಾವ ಬೇಸ್ ಮೇಲೆ ರೀ? ಕಾಲೇಜಸ್ದವರು, ಸ್ಕೂಲ್ಸ್ದವರು ಆರ್ಡರ್ಸ್ ಕೊಟ್ಟ ಮೇಲೆ. ಈಗ ಸಪೋಸ್ ನಂದೇ ಒಂದು ವುಡ್ ಇದು ಸ್ಕೂಲ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದ ಅಂತ ಅನ್ಕೋರಿ. ನಾನು ಸ್ಕೂಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂದ್ರೆ ಒಂದು ಸ್ಕೂಲ್ ಒಳಗೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಎಲ್ಲನೂ ನಾನು ಪ್ರೊಡ್ಯೂಸ್ ಮಾಡತ್ತೀನಿ. ಒಂದು ಸ್ಕೂಲ್ ರನ್ ಮಾಡ್ಬೇಕಂದ್ರೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕಾಗ್ಬೋದ್ರಿ ನನಗೆ? ಐ ನೀಡ್ ಬೋರ್ಡ್ಸ್, ಮೇ ಬಿ ಇನ್ಕ್ಲೂಷನ್ ಆಫ್ ವೈಟ್ ಬೋರ್ಡ್ ಅಂಡ್ ಗ್ರೀನ್ ಬೋರ್ಡ್ಸ್ ಆರ್ ಬ್ಲ್ಯಾಕ್ ಬೋರ್ಡ್ಸ್ ಬೇಕು. ಓಕೆ, ಚಾಪೀಸ್ ಸಪ್ಲೈ ಮಾಡಬೇಕು. ನಾನು ಎಲ್ಲ ಸ್ಕೂಲ್ ಇಕ್ವಿಪ್ಮೆಂಟ್ ಏನೇನು ಥಿಂಗ್ಸ್ ಅದಾವೆ ಎಲ್ಲನೂ ಸಪ್ಲೈ ಮಾಡ್ತೀನಿ, ಎಲ್ಲನೂ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಅಗ್ರಿ ಆದಾಗ ಐ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್ ಚಾಪೀಸ್, ಹೌ ಟು ಮ್ಯಾನುಫ್ಯಾಕ್ಚರ್ ಡಸ್ಟರ್ಸ್, ಸ್ಕೂಲ್ ಬೆಂಚಸ್, ಓಕೆ, ಬೋರ್ಡ್ಸ್. ಸೊ ಇದನ್ನೆಲ್ಲ ನಾನು ಮ್ಯಾನುಫ್ಯಾಕ್ಚರ್ ಮಾಡೇಬೇಕು. ಇದು ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂದ್ರೆ ಯಾವ ಸೀಸನಲ್ಲಿ ಮಾಡ್ತೀನಿ, ಯಾವ ಟೈಮಲ್ಲಿ ಜಾಸ್ತಿ ಮಾಡ್ತೀನಿ? ಯಾವಾಗ ನನಗೆ ಆರ್ಡರ್ ಸಿಗುತ್ತೆ, ಯಾವಾಗ ಯಾವ್ದಾದ್ರು ಒಂದು ಸ್ಕೂಲ್ದವ್ರು ಬಂದು ನನಗೆ ಈ ಥರ ಇಕ್ವಿಪ್ಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಆಟ್ ದಟ್ ಟೈಮ್ ಐ ವಿಲ್ ಪ್ರಿಪೇರ್ ದ ಪ್ರಾಡಕ್ಟ್ಸ್. ಈಗ ಥ್ರೂ ಔಟ್ ದ ಇಯರ್ ಅಂತ ಯಾರಿಗೂ ಡಸ್ಟರ್, ಚಾಪೀಸ್, ಬೆಂಚಸ್ ಅಂತ ಪರ್ಚೇಸ್ ಮಾಡಲ್ಲ. ಯಾವಾಗ ಪರ್ಚೇಸ್ ಮಾಡ್ತಾರೆ? ಯೂಶಲಿ ಇವೆಲ್ಲ ಯಾರಿಗೆ ಬೇಕು? ಸ್ಕೂಲ್ ಕಾಲೇಜಸ್ ಯಾರು ರನ್ ಮಾಡ್ತಾರೆ ಅವ್ರಿಗೆ ರಿಕ್ವೈರ್ಮೆಂಟ್. ಯೂಶಲಿ ಅವ್ರು ಯಾವಾಗ ಪರ್ಚೇಸ್ ಮಾಡ್ತಾರೆ? ಸ್ಟೂಡೆಂಟ್ಸು ಕ್ಲಾಸ್ ರೂಮ್ಗೆ ಎಂಟರ್ ಆಗೋಕ್ಕಿಂತ ಮೊದಲು, ಅಂದ್ರೆ ಸ್ಟೂಡೆಂಟ್ಸು ಕಾಲೇಜಸ್ಗೆ ಎಂಟರ್ ಆಗೋಕ್ಕಿಂತ 1 week ಬಿಫೋರ್ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ. ಅಂದರೆ ಇನ್ ದ ಮಂತ್ ಆಫ್ ಜೂನ್ ಎಂಡ್ ಅನ್ನೋದ್ರಾಗೆ ಇದನ್ನೆಲ್ಲನೂ ಅರೇಂಜ್ಮೆಂಟ್ ಮಾಡ್ತಾರೋ. ಸೊ ವಿತಿನ್ ಜೂನ್ ಎಂಡ್ ಅಂದ್ರೆ ಫ್ರಮ್ ಏಪ್ರಿಲ್ ಇಂದ ಜೂನ್ ಎಂಡ್ವರೆಗೂ ನಾನು ಏನೋ ಆರ್ಡರ್ಸ್ ರಿಸೀವ್ ಮಾಡ್ಕೋತೀನಿ, ಪ್ರೊಡಕ್ಷನ್ ಮಾಡ್ತೀನಿ. ಸೊ ಇದ್ರ ಅರ್ಥ ಏನು?
ಈ ಕಂಪ್ನೀಸ್ ಜಾಬ್ ಕಾಸ್ಟಿಂಗ್ ಅಪ್ಲೈ ಮಾಡುವಂತ ಕಂಪ್ನೀಸ್ ಅಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ಯಾವಾಗ ಕಸ್ಟಮರ್ಸ್ ಕಡೆಯಿಂದ ಆರ್ಡರ್ಸ್ ರಿಸೀವ್ ಮಾಡ್ತಾರಲ್ಲ ಅವಾಗಷ್ಟೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. until unless they won't produce any kinds of goods without customers orders. ಕಸ್ಟಮರ್ಸ್ ಆರ್ಡರ್ಸ್ ಬಂದ ಮೇಲೆನೆ ಅವರು ಜಾಬ್ ತಮ್ಮ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡೋದಿಲ್ಲ. ದಟ್ ಈಸ್ ದ ಫಸ್ಟ್ ಫ್ಯೂಚರ್ ಇಲ್ಲಿ. ಬಟ್ ಯೂನಿಟ್ ಕಾಸ್ಟಿಂಗ್ ಅಲ್ಲಿ ಏನಾಗುತ್ತಾ, ದೇ ವಾಂಟ್ ಅವರು ಆ ರೀತಿ ಮಾಡಲ್ಲ. ಏನ್ ಮಾಡ್ತಾರೆ, ಅವ್ರು ಜಸ್ಟ್ ಸಿಂಪ್ಲಿ ಗೋ ಆನ್ ಪ್ರೊಡ್ಯೂಸ್ ದ ಗುಡ್ಸ್. ಡಿಮ್ಯಾಂಡ್ ಇರ್ಲಿ ಬಿಡ್ಲಿ, ಕಸ್ಟಮರ್ಸ್ ಆರ್ಡರ್ ಇರ್ಲಿ ಬಿಡ್ಲಿ, ಅವ್ರು ಏನ್ ಮಾಡ್ತಾರೆ, just they will go on manufacturing the goods itself. First point understood everyone? First point artha aitri Shankar? Then second point, second main feature is it requires this special attention. Yes, this job costing will require this special attention. See, usually job costing alli enagutta different kinds of products ಮಾಡ್ತಾರೆ by using a single raw material itself, but it requires some special attention. ಯಾವ ರೀತಿ ಅಂತಂದ್ರೆ, ಇವಾಗ ನೋಡ್ರಿ ನಿಮ್ದು ಹೇಳಿದಲ್ಲ, ಈಗ ಸ್ಕೂಲ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಅದ ಅಂತ ಅನ್ಕೊಳ್ಳಿ. ಓಕೆ, ನಿಮ್ಮ ಫ್ಯಾಕ್ಟ್ರಿದಲ್ಲಿ ಒಂದು ಸ್ಕೂಲ್ ಅಥವಾ ಒಂದು ಕಾಲೇಜಸ್ಗೆ ಏನೇನು ನೆಸೆಸರಿ ಥಿಂಗ್ಸ್ ಅದ ಅದನ್ನೆಲ್ಲಾನು ನೀವು ಪ್ರೊಡ್ಯೂಸ್ ಮಾಡತ್ತೀರಿ. ಸೊ ಎಲ್ಲಾನು ಪ್ರೊಡ್ಯೂಸ್ ಮಾಡತ್ತೀರಿ ಅಂದ್ರೆ ನಿಮ್ಗೆ ಏನೇನು ನೆಸೆಸರಿ ಬರ್ಬೋದು. ಸ್ಕೂಲ್ ಬೆಂಚಸ್ ಬಂತು, ದಿಸ್ ಆರ್ ಫಸ್ಟ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಬೈ ಯು ಪೀಪಲ್. ದೆನ್ ಚಾಪೀಸ್, ದೆನ್ ಡಸ್ಟರ್ಸ್, ಓಕೆ, ವೈಟ್ ಬೋರ್ಡ್ ಆ್ಯಂಡ್ ಬ್ಲ್ಯಾಕ್ ಬೋರ್ಡ್. ಈ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ ಅಲ್ವಾ. ಈ 5 ಪ್ರಾಡಕ್ಟ್ಸ್ನ ನೀವು ಪ್ರೊಡ್ಯೂಸ್ ಮಾಡತ್ತೀರಿ, ಹೌದಾ. ಸೊ ಈ 5 ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡತ್ತೀರಿ ಅಂದ್ರೆ 5 ಪ್ರಾಡಕ್ಟ್ಸ್ ಫೀಚರ್ಸ್ ಡಿಫ್ರೆಂಟ್ ಇರ್ತಾವ್ರಿ, ರೈಟ್. ಡಸ್ಟರ್ಗೆ ಯೂಸ್ ಮಾಡುವಂಥ ಮಟೀರಿಯಲ್ಸ್ ಬೇರೆ ಇರುತ್ತೆ, ಬೆಂಚಸ್ಗೆ ಯೂಸ್ ಮಾಡುವಂಥ ಮಟೀರಿಯಲ್ಸ್ ಬೇರೆ ಇರುತ್ತೆ, ಬೋರ್ಡ್ಸಿಗೆ ಯೂಸ್ ಮಾಡುವಂಥ ಮಟೀರಿಯಲ್ಸ್ ಬೇರೆ ಇರುತ್ತೆ, ಚಾಪೀಸ್ ಮಟೀರಿಯಲ್ಸ್ ಬೇರೆ ಇರ್ತಾವೆ. ಸೊ ನೀವು ಸಡನ್ ಆಗಿ ಯಾವುದೋ ಒಂದು ಕಾಲೇಜಿಂದ, ಒಂದೇ ಸಿಂಗಲ್ ಕಾಲೇಜಿಂದ ಈ 5 ಪ್ರಾಡಕ್ಟಿಗೆ ಆರ್ಡರ್ಸ್ ಬಂತು ಅಂತ ಅನ್ಕೊಳ್ಳಿ. ಸಪೋಸ್ ಏನು ಆ ಥರ ಯಾವುದೋ ಒಂದು XYZ ಕಾಲೇಜಿಂದ ನಿಮಗೆ ಏನು ಬರುತ್ತಾ, ನಮ್ಗೆ ಇಷ್ಟು. ಸೊ ಇನ್ ದಿಸ್ ಇಯರ್ ವಿ ನೀಡ್ 100 ಬೆಂಚಸ್, ಓಕೆ, 10 black boards and 10 white boards, okay. So 10 boxes of chalkpiece and 10 dusters. ಇಷ್ಟು ನಿಮ್ಗೆ ಈ ರೀತಿ ಆರ್ಡರ್ಸ್ ಕೊಟ್ಟರು. ನಿಮ್ಗೆ ಇಲ್ಲೇನಾಯ್ತು, you have to give special attention to the each kind of product to complete your job, or to complete your order you have to give separate or special attention to each and every product. ಯಾಕಂದ್ರೆ ನೀವು ಇಲ್ಲಿ ಪ್ರಿಫರ್ ಮಾಡುವಂಥ ಪ್ರಾಡಕ್ಟ್ ಡಿಫ್ರೆಂಟ್ ಅದ, ಫೀಚರ್ಸ್ ಡಿಫ್ರೆಂಟ್ ಅದ, ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಅದ. ಪ್ರತಿಯೊಂದ್ರದ್ದು ನೀವು ಎಕ್ಸ್ಟ್ರಾ ಕೇರ್ ತಗೊಂಡು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅಂಡರ್ಸ್ಟುಡ್? ಬಿಕಾಸ್ ನೀವು ಎರಡನ್ನೂ ಮಿಕ್ಸ್ ಮಾಡೋಕ್ಕಾಗಲ್ಲ. ಈಗ ಅಟ್ ಎ ಟೈಮ್ ಏನಾಗತ್ತೆ, ಯೂಶಲಿ ಅಪ್ ಟು ಜೂನ್ವರೆಗೂ ಈ ಎಲ್ಲ ಪ್ರಾಡಕ್ಟ್ಸ್ಗೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಎಲ್ಲರೂ ಬಂದು ನಿಮ್ಮ ಕಡೆನೇ ಆರ್ಡರ್ಸ್ ಕೊಡ್ತಾರೆ. ಈಗ ಯಾವುದೋ ಒಂದು ಕಾಲೇಜ್ ಬದಲಿ 4-5 ಕಾಲೇಜಸ್ ನಿಮ್ಗೆ ಬಂದು ಆರ್ಡರ್ಸ್ ಕೊಟ್ಟರು ಅಂತ ಅನ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಸಮ್ ಕನ್ಫ್ಯೂಸ್, ಯಾರಿಗೆ ಎಷ್ಟು ಬೇಕು ಯಾರಿಗೆ ಎಷ್ಟಿಲ್ಲ ಅಂತ. ಸೊ ಫಾರ್ ದ್ಯಾಟ್ ಪರ್ಪಸ್ ದಿಸ್ ಜಾಬ್ ಕಾಸ್ಟಿಂಗ್ ವಿಲ್ ರಿಕ್ವೈರ್ ಸಮ್ ಸ್ಪೆಷಲ್ ಅಟೆನ್ಷನ್ ಫ್ರಮ್ ದ ಮ್ಯಾನುಫ್ಯಾಕ್ಚರ್ ಸೈಡ್. ಅಂಡರ್ಸ್ಟುಡ್? Then the third one is the production is not at all uniform. See here, uniform is nothing but that has some certain things. Usually unit costing or the output costing, the features or the objectives not ಏನು ನಮ್ಗೆ ಅರ್ಥ ಆಗತ್ರಿ. They will set some standard units to produce in a day. ಈಗ ಯೂಶಲಿ ನೋಡ್ರಿ, ನಿಮ್ದು ಐಸ್ ಕ್ರೀಮ್ ಈಗ ಅಮೂಲ್ ಫ್ಯಾಕ್ಟ್ರಿ ಅಂತ ಹೇಳಿದೆ ನಾನು ಎಕ್ಸಾಂಪಲ್. ಯಾವಾಗ ನಿಮ್ದು ಯೂನಿಟ್ ಕಾಸ್ಟಿಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಏನು ಹೇಳಿದೆ, ಒಂದು ಎಕ್ಸಾಂಪಲ್ ಹೇಳಿದೆ. ಯಾವ್ದು ಎಕ್ಸಾಂಪಲ್ ಹೇಳಿದೆ? ಅಮೂಲ್ ಫ್ಯಾಕ್ಟ್ರಿದ ಎಕ್ಸಾಂಪಲ್ ಹೇಳಿದೆ. ಅಲ್ಲಿ ಅಮೂಲ್ ಫ್ಯಾಕ್ಟ್ರಿದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಟೆಕ್ಸ್ಟೈಲ್ ಫ್ಯಾಕ್ಟ್ರಿದಲ್ಲಿ ಆಗಿರ್ಬೋದು, ಅಲ್ಲಿ ಏನು ಮಾಡ್ತಾರೆ, ಒಂದು ಟಾರ್ಗೆಟ್ ಇಟ್ಟಿರ್ತಾರೆ. ಈ ಒಂದು ದಿನದಲ್ಲಿ ನಾವು ಇಷ್ಟು ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ನ ನಾವು ಪ್ರಿಪೇರ್ ಮಾಡಲೇಬೇಕು, ಇಷ್ಟು ಯೂನಿಟ್ನ ಪ್ರಿಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟೈಲ್ ಬಿಸ್ನೆಸ್ ಅದ ಅಂತಂದ್ರೆ, ಟೆಕ್ಸ್ಟೈಲ್ ಬಿಸ್ನೆಸ್ ಅಂತಂದಾಗ ಅಲ್ಲಿ ಏನು ಯೂಶಲಿ ಏನು ರೆಡಿ ಮಾಡ್ತಾರೆ, ಸ್ಯಾರೀಸ್ ಅಂತ ಅನ್ಕೊಳ್ಳಿ, ಡ್ರೆಸ್ ಅಂತ ಅನ್ಕೊಳ್ಳಿ, ರೆಡಿಮೇಡ್ ಡ್ರೆಸ್ಸಸ್ ಅಂತ ಅನ್ಕೊಳ್ಳಿ. ಸೊ ರೆಡಿಮೇಡ್ ಡ್ರೆಸ್ಸಸ್ ಅಂತ ಬಂದಾಗ ಏನಾಗುತ್ತೆ,
So per day at least we have to produce 30 ready-made dresses. This is a target given by the management to the factory members, or this is standard units to be produced by the factory members in a day. But that is called as a production is uniform. ಅಂದ್ರೆ ಪ್ರೊಡಕ್ಷನ್ ಇಷ್ಟೇ ಪ್ರೊಡ್ಯೂಸ್ ಮಾಡಬೇಕು, ಇದೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕು, ಇದೇ ಕ್ವಾಂಟಿಟಿದಲ್ಲಿ ಮಾಡಬೇಕು, ಇದೇ ಕ್ವಾಲಿಟಿದಲ್ಲಿ ಮಾಡಬೇಕು ಅನ್ನೋ ಪ್ರಿಸ್ಕ್ರಿಪ್ಷನ್ ಇರುತ್ತೆ, ಇನ್ ಅಡ್ವಾನ್ಸ್ ಫಿಕ್ಸ್ ಇರುತ್ತೆ. ಬಟ್ ಜಾಬ್ ಕಾಸ್ಟಿಂಗ್ ಅಲ್ಲಿ ಆ ರೀತಿ ಫಿಕ್ಸ್ ಇರಲ್ಲ. ವೈ? ಬಿಕಾಸ್ ಇಟ್ ಈಸ್ ಎ ಬೇಸ್ಡ್ ಆನ್ ದಿ ಕಸ್ಟಮರ್ಸ್ ಆರ್ಡರ್. ಮೇ ಬಿ ಇವತ್ತಿನ ದಿವಸಕ್ಕೆ ಯಾರಾದ್ರೂ ನಮ್ಗೆ ಒಂದು 10 ಯೂನಿಟ್ ಪ್ರೊಡ್ಯೂಸ್ ಮಾಡೋಂಥ ಆರ್ಡರ್ ಕೊಡ್ಬೋದು. ದಟ್ ಈಸ್ 10 ಪೇಪರ್ಸ್ 10 ಅಪ್ಲಿಕೇಶನ್ ಫಾರ್ಮ್ ಬೇಕು ಅಂತ ಆರ್ಡರ್ ಕೊಡ್ತಾರೆ. ಮತ್ತೊಬ್ರು ಬಂದು ನಮ್ಗೆ 20 ಬೇಕು ಅಂತ ಆರ್ಡರ್ಸ್ ಕೊಡ್ತಾರೆ. ಸೊ ನಮ್ಗೆ ಇಲ್ಲಿ ಏನಿದೆ, ಕಾನ್ಸ್ಟೆಂಟ್ ಆಗಿಲ್ಲ ನಮ್ಮ ಪ್ರೊಡಕ್ಷನ್. ಕಸ್ಟಮರ್ಸ್ ಯಾರು ಎಷ್ಟು ಕ್ವಾಂಟಿಟಿ ಆರ್ಡರ್ಸ್ ಪ್ರಿಫರ್ ಮಾಡ್ತಾರೆ, ಎಷ್ಟು ಡಿಮಾಂಡ್ ಮಾಡ್ತಾರೆ, ನಾವು ಅಷ್ಟು ಕ್ವಾಂಟಿಟಿ ಆರ್ಡರ್ಸ್ ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಒಂದು ಫಿಕ್ಸ್ ಇಲ್ಲ ನಮ್ಮ ಪ್ರೈಸ್. ಇಲ್ಲಿ ಪ್ರೈಸು ಫಿಕ್ಸ್ ಇಲ್ಲ, ಇವನ್ ಕ್ವಾಂಟಿಟಿ ಫಿಕ್ಸ್ ಇಲ್ಲ. ನಾವು ಇಷ್ಟೇ ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡಬೇಕು, ಇಷ್ಟೇ ಯೂನಿಟ್ನ ಪ್ರೊಡ್ಯೂಸ್ ಮಾಡಬೇಕು, ಇದೇ ಕ್ವಾಲಿಟಿದಾಗ ಮಾಡಬೇಕು, ಇದೇ ಕ್ವಾಂಟಿಟಿದಾಗ ಮಾಡಬೇಕು ಅಂತ ಫಿಕ್ಸ್ ಇರಲ್ಲ. It will be based on the customers' orders or customers' demand. Understood? Third point. Third point artha aitri? Yes. Then the fourth one is each job has its own characteristics and needs special treatment. Yes, here each order has different characteristics, different features and different objectives, and needs a special treatment for each kinds of orders. See why? Because we can't say that customers mind is constant or all kinds of customers mindset or specifications or tastes are same. ಹೇಳಕ್ಕಾಗಲ್ರಿ. ಎಲ್ಲಾರ್ದು ನೀಡ್ಸ್ ಆಗಿರ್ಬೋದು, ಡಿಮ್ಯಾಂಡ್ಸ್ ಆಗಿರ್ಬೋದು, ವಿಶಸ್ ಆಗಿರ್ಬೋದು, ಪ್ರತಿಯೊಂದು ಯೂನಿಫಾರ್ಮ್ ಆಗಿರುತ್ತೆ, ಸಿಮಿಲರ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಮೇ ಬಿ ಯು ಆರ್ ಬೆಸ್ಟ್ ಎಕ್ಸಾಂಪಲ್, ನೀವು ಇವಾಗ ಒಂದು ನಿಮ್ಮ ಪ್ರಿಂಟಿಂಗ್ ಪ್ರೆಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ನಿಮ್ಮ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ನೀವು ಏನೇನು ಪ್ರಿಂಟ್ ಮಾಡ್ಬೋದ್ರಿ? ನಿಮ್ಮ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಏನೇನು ಪ್ರಿಂಟ್ ಮಾಡ್ಬೋದು? ನೀವು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ನೋಡಿರಿಲ್ಲ? ಪ್ರಿಂಟಿಂಗ್ ಪ್ರೆಸ್ ಹೆಸರೆಲ್ಲ ಕೇಳಿರಿ? ಬಿಜಾಪುರ ಫೇಮಸ್ ಪ್ರಿಂಟಿಂಗ್ ಪ್ರೆಸ್ ಗಾಯತ್ರಿ ಪ್ರಿಂಟಿಂಗ್ ಪ್ರೆಸ್ ಅನ್ನೋದು ಕೇಳಿರಿ? ಇದ್ ನೇಮ್ ಕೇಳಿರೋ ಇಲ್ವೋ? ಗಾಯತ್ರಿ ಪ್ರಿಂಟಿಂಗ್ ಪ್ರೆಸ್ ಅಂತ ಬಿಜಾಪುರ ಫೇಮಸ್. ಎಸ್. ಸೊ ಆ ಪ್ರಿಂಟಿಂಗ್ ಪ್ರೆಸ್ ಒಳಗೆ ನೀವು ಒಂದ್ಸತಿ ಯಾರು ವಿಸಿಟ್ ಮಾಡಿ ನೋಡಿರಿ ಏನೇನು ಪ್ರಿಂಟ್ ಮಾಡ್ತಾರ ಅವ್ರು ಅಂತ. ಯೂಶಲಿ ಇಟ್ ಈಸ್ ಅಫಿಷಿಯಲ್ ಪ್ರಿಂಟಿಂಗ್ ಪ್ರೆಸ್. ಸ್ವಲ್ಪ ಆಫೀಸ್ ವರ್ಕ್ ಇದೆಲ್ಲ ಮಾಡ್ತಾರೆ. ಇದನ್ನ ಬಿಟ್ಟು ಉಳ್ಕಿ ಬೇರೆ ಬೇರೆ ಪ್ರಿಂಟಿಂಗ್ ಪ್ರೆಸಸ್ ಏನೇನು ಪ್ರಿಂಟ್ ಮಾಡ್ತಾರೆ? ಎನಿ ಐಡಿಯಾ ಅಬೌಟ್ ದಟ್? Forms, then any form, newspaper, books, okay. ಮತ್ತೆ visiting cards, banners, ಮತ್ತೆ ಮತ್ತೇನೇನು ಬುಕ್ಸ್, ನಾವೆಲ್ಸ್ ಪ್ರಿಂಟ್ ಮಾಡ್ಬೋದು, ಇನ್ವಿಟೇಷನ್ ಕಾರ್ಡ್ಸ್ ಪ್ರಿಂಟ್ ಮಾಡ್ಬೋದು, ಹೌದಲ್ಲ? ಸೊ ಇಲ್ಲಿ ನಿಮ್ದೊಂದು ಪ್ರಿಂಟಿಂಗ್ ಪ್ರೆಸ್ ಅಂದ್ರೆ ನಿಮ್ಮಲ್ಲಿ ಬರುವಂಥ ಕಸ್ಟಮರ್ಸ್ ಎಲ್ಲ ಕಸ್ಟಮರ್ಸು ಟೇಸ್ಟ್ ಒಂದೇ ಥರ ಇರುತ್ತ್ರಿ? ಇಲ್ಲ ಅಲ್ಲ. ಸಪೋಸ್ ನೀವೊಂದು 4-5 ಜನ ಫ್ರೆಂಡ್ಸ್, ಒಬ್ರೊಬ್ರದ್ದು ಒಂದೊಂದೊಂದು ಡಿಫ್ರೆಂಟ್ ಬಿಸ್ನೆಸ್ ಅದ ಅಂತ ಅನ್ಕೋರಿ. ಒಬ್ಬರದು ರೆಡಿಮೇಡ್ ಕ್ಲೋತ್ ಶೋರೂಮ್ಸ್ ಅದ ಅಂತ ಅನ್ಕೋರಿ, ಕ್ಲೋತ್ ಶೋರೂಮ್ ಅದ. ಇನ್ನೊಬ್ರದ್ದು ಗಾರ್ಮೆಂಟ್ ವೆಹಿಕಲ್ಸ್ ಆಟೋಮೊಬೈಲ್ ಶೋರೂಮ್ ಅದ ಅಂತ ಅನ್ಕೋರಿ. ಇನ್ನೊಬ್ರದ್ದು ಮೊಬೈಲ್ ಶಾಪ್ ಅದ ಅಂತ ಅನ್ಕೋರಿ. ಮತ್ತೊಬ್ರದ್ದು ಈ ರೀತಿ 4-5 ಬಿಸ್ನೆಸ್ ಅದ ಅಂತ ಅನ್ಕೋರಿ. ಈ ನೀವು ಎಲ್ಲರೂ ಸೇರಿ ನಿಮ್ದು ಸಪ್ರೇಟ್ ಒಂದೊಂದು ವಿಸಿಟಿಂಗ್ ಕಾರ್ಡ್ ಮಾಡ್ಬೇಕಂತ ಅನ್ಕೊಂಡಿರಿ. ಸೊ ಯು ವಿಲ್ ಗೋ ಫಾರ್ ಅ ಪ್ರಿಂಟಿಂಗ್ ಪ್ರೆಸ್ ಟು ಪ್ರಿಪೇರ್ ಯುವರ್ ವಿಸಿಟಿಂಗ್ ಕಾರ್ಡ್ಸ್. ವಿಸಿಟಿಂಗ್ ಕಾರ್ಡ್ಸ್ ಪ್ರಿಂಟ್ ಮಾಡ್ಲಿಕ್ಕೆ ನೀವು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗ್ತೀರಿ.
ಇಲ್ಲಿ ನಿಮ್ಮ 4-5 ಜನ ಫ್ರೆಂಡ್ಸ್ ಇದ್ರು ನಿಮ್ಮ ಟೇಸ್ಟ್ ಒಂದೇ ತರ ಇರ್ತೀರಿ, ಎಲ್ಲರೂ ಸಿಮಿಲರ್ ಆಗಿ ಒಂದೇ ತರ ಕಾರ್ಡ್ಸ್ ಪ್ರಿಂಟ್ ಮಾಡಿಸ್ತೀರಾ ಅಥವಾ ಡಿಫ್ರೆಂಟ್ ಕಾರ್ಡ್ಸ್ ಪ್ರಿಂಟ್ ಮಾಡಿಸ್ತೀರಿ? ಈವನ್ ಕಂಟೆಂಟ್ಸ್ ಆಗಿರ್ಬೋದು, ನಿಮ್ಮ ಕಾರ್ಡ್ ಡಿಸೈನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಎಲ್ಲಾದ್ರೂ ಡಿಫ್ರೆಂಟ್ ಆಗಿ ಮಾಡಿಸ್ತೀರಾ ಅಥವಾ ಸೇಮ್ ಆಗಿ ಮಾಡಿಸ್ತೀರಾ? ಡಿಫ್ರೆಂಟ್ ಚಾಯ್ಸ್. ನಿಮ್ಮ ಚಾಯ್ಸ್ ಹೆಂಗಿರುತ್ತಾ, ನಿಮ್ಮ ಟೇಸ್ಟ್ ಯಾವ ರೀತಿ ಇರುತ್ತಾ ಆ ಬೇಸ್ ಮೇಲೆ ಮಾಡ್ತೀರಿ. ಕೆಲವೊಬ್ರು ವಿಸಿಟಿಂಗ್ ಕಾರ್ಡ್ಸ್ ಅಂತಂದಾಗ ಯೂಶಲಿ ಸ್ವಲ್ಪ ಥಿಕ್ ಇರುವಂಥದ್ದು ವೈಟ್ ವಿಸಿಟಿಂಗ್ ಕಾರ್ಡ್ಸ್ ಪ್ರಿಫರ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಸ್ವಲ್ಪ ಅಷ್ಟೇ ಥಿನ್ ಆಗಿರುವಂಥದ್ದು ಸ್ವಲ್ಪ ಕಲರ್ ಅದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಗ್ರಾಫಿಕ್ಸ್ ಮಿಕ್ಸ್ ಮಾಡಿ ಆ ಥರ ವಿಸಿಟಿಂಗ್ ಕಾರ್ಡ್ ಮಾಡಿಸ್ತಾರೆ. ಸೊ ಇಲ್ಲಿ ಏನಾಯಿತು, ನಿಮ್ಮಲ್ಲಿ ಎಲ್ಲ ಕಸ್ಟಮರ್ಸು, ನೀವು 5 ಜನ ಕಸ್ಟಮರ್ಸು ಆರ್ಡರ್ ಕೊಟ್ಟಿದ್ದು ಒಂದೇ ಪ್ರಾಡಕ್ಟಿಗೆ, ಸೇಮ್ ಪ್ರಾಡಕ್ಟಿಗೆ ಆರ್ಡರ್ಸ್ ಕೊಟ್ಟಿರಿ. ಯಾವ ಪ್ರಾಡಕ್ಟ್ ವಿಸಿಟಿಂಗ್ ಕಾರ್ಡ್ಸ್ ಅನ್ನೋ ಒಂದು ಪ್ರಾಡಕ್ಟಿಗೆ ಆರ್ಡರ್ ಕೊಟ್ಟಿರಿ. ಬಟ್ ಯುವರ್ ಟೇಸ್ಟ್ ಆರ್ ಡಿಫ್ರೆಂಟ್, ಯುವರ್ ನೀಡ್ಸ್ ಆರ್ ಡಿಫ್ರೆಂಟ್, ಬಟ್ ಯುವರ್ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆರ್ ಡಿಫ್ರೆಂಟ್. ಪ್ರತಿಯೊಬ್ಬರದ್ದು ನಾವು ಏನು ಪ್ರಾಡಕ್ಟ್ನ ಪ್ರಿಪೇರ್ ಮಾಡೋದಿಲ್ಲ, ಬೇಸ್ಡ್ ಅಕಾರ್ಡಿಂಗ್ ಟು ಯುವರ್ ಚಾಯ್ಸ್ ವಿ ಹ್ಯಾವ್ ಟು ಪ್ರಿಪೇರ್. ನಿಮ್ಮ ಚಾಯ್ಸ್ ಪ್ರಕಾರ ನೀವು ಯಾವ ಡಿಸೈನ್ ಹೇಳ್ತೀರಿ, ಯಾವ ಫಾಂಟ್ಸ್ ಹೇಳ್ತೀರಿ, ಯಾವ ಶೇಪ್ ಹೇಳ್ತೀರಿ, ಆ ಬೇಸ್ ಮೇಲೆ ಪ್ರಿಂಟಿಂಗ್ ವಿಸಿಟಿಂಗ್ ಕಾರ್ಡ್ಸ್ನವರು ಪ್ರಿಂಟ್ ಮಾಡ್ಕೊಡ್ಬೇಕು. ಫಾರ್ ದ್ಯಾಟ್ each of your product has different characteristics and have a special treatment. Special treatment ಅಂದ್ರೆ ಯಾವ ರೀತಿ? ಕೆಲವೊಬ್ರು ಸಿಂಪಲ್ ಒಂದು ವೈಟ್ ಕಾರ್ಡ್ ಮೇಲೆ ತಮ್ಮ ಕಂಪ್ನಿ ನೇಮು, ತಮ್ಮ ಹೆಸರು, ತಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ಸು, ಫೋನ್ ನಂಬರು, ಆಫೀಸ್ ಫೋನ್ ನಂಬರ್ ಇಷ್ಟೇ ಹಾಕಿರ್ತಾರೆ. ಇನ್ನು ಕೆಲವೊಬ್ರು ಅದರೊಳಗೆ ಕಲರಿಂಗ್ ಮಾಡಿಸಿರ್ತಾರೆ, ಕೆಲವೊಂದು ಡಿಸೈನ್ಸ್ ಹಾಕ್ಸಿರ್ತಾರೆ, ಗ್ರಾಫಿಕ್ಸ್ ಹಾಕಿರ್ತಾರೆ. ಅದು ವಿಸಿಟಿಂಗ್ ಕಾರ್ಡ್ ಬ್ಯಾಕ್ ಸೈಡ್ ಅಥವಾ ವಾಟರ್ ಮಾರ್ಕ್ ಅಂತ ಯೂಸ್ ಮಾಡ್ಕೊಂಡಿರ್ತಾರೆ. ಬ್ಯಾಕ್ ಸೈಡ್ ತಮ್ಮದು ಆಫೀಸ್ ಫೋಟೋ ಹಾಕ್ಸಿರ್ತಾರೆ, ತಮ್ಮ ಫೋಟೋ ಹಾಕ್ಸಿರ್ತಾರೆ. ಸೊ ಈ ರೀತಿ ಚೇಂಜಸ್ ಅಂದಾಗ ವಿ ಹ್ಯಾವ್ ಟು ಗಿವ್ ಸಮ್ ಸ್ಪೆಷಲ್ ಟ್ರೀಟ್ಮೆಂಟ್. ಅದೇ ರೀತಿ ಪ್ರತಿಯೊಂದು ಕಾರ್ಡ್ ಪ್ರಿಂಟ್ ಮಾಡೋಕೆ ಎಷ್ಟೆಷ್ಟು ಕಾಸ್ಟ್ ಇನ್ಕರ್ ಆಯಿತು ಅದನ್ನು ನಾವು ನೋಡ್ಕೋಬೇಕು. ದಟ್ ಈಸ್ ನಥಿಂಗ್ ಬಟ್ ಈ ಜಾಬ್ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ನೀಡ್ ಸ್ಪೆಷಲ್ ಟ್ರೀಟ್ಮೆಂಟ್. ಅಂಡರ್ಸ್ಟುಡ್? ಫೋರ್ತ್ ಒನ್. ಆಗ್ತಾ ಐತ್ರಿ ಫೋರ್ತ್ ಫೀಚರ್? ಅಂಡರ್ಸ್ಟುಡ್ ಆರ್ ನಾಟ್? Yes. Then next one is under job costing method, production is intermittent and not continuous one. Yes. See here in the job costing method, production is a not continuous one. Based on the customer's order, they will produce the goods. Once the order is completed, they will stop that production. After that, when they will start producing, when they will receive the orders from the customers. ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ಈಗ ಸಪೋಸ್ ನಿಮ್ದೊಂದು ಹೇಳಿದ್ನಲ್ಲ, ಈಗ ಪ್ರಿಂಟಿಂಗ್ ಪ್ರೆಸ್ ಅದ ಅಂತ ಹೇಳಿದ್ನಲ್ಲ, ಅಕಸ್ಮಾತ್ ನಿಮ್ಮದೇ ಒಂದೊಂದು ಪ್ರಿಂಟಿಂಗ್ ಪ್ರೆಸ್ ಅದ ಅಂತ ಅನ್ಕೊಳ್ಳಿ. ಆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನೀವು ಯಾವಾಗ ಪ್ರಿಂಟಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತೀರಿ, ವೆನ್ ಯು ವಿಲ್ ಗೆಟ್ ದ ಆರ್ಡರ್ಸ್. ಇವಾಗ ನೀವು ಹೇಳಿದ್ನಲ್ಲ, ನೀವು 5 ಜನ ಸೇರಿ ಒಂದು ವಿಸಿಟಿಂಗ್ ಕಾರ್ಡಿಗೆ ಆರ್ಡರ್ ಕೊಟ್ಟು ಬಂದಿರಿ. ಸೊ ಪ್ರತಿಯೊಬ್ಬರಿಗೂ ಒಂದು 100 ವಿಸಿಟಿಂಗ್ ಕಾರ್ಡ್ಸ್ ಬೇಕಾದರೆ ಡಿಫ್ರೆಂಟ್ ಡಿಸೈನ್ಸಲ್ಲಿ ಹೇಳಿರಿ, ಡಿಫ್ರೆಂಟ್ ಮ್ಯಾನರ್ಸಲ್ಲಿ ಹೇಳಿರಿ. ಸೊ ಅದು ಒಮ್ಮೆ ಇದು ಏನು ನಿಮ್ಮದು ಕೊಟ್ಟಂಥ ಆರ್ಡರ್ ಕಂಪ್ಲೀಟ್ ಆಯ್ತಲ್ಲ, ವಿಸಿಟಿಂಗ್ ಕಾರ್ಡ್ಸ್ ಪ್ರೊಡಕ್ಷನ್ ಮಾಡೋದೇನು ಆರ್ಡರ್ ಕಂಪ್ಲೀಟ್ ಆಯ್ತಲ್ಲ, ಒಂದ್ಸತಿ ನಿಮ್ಗೆ ಅದು ಪ್ರೊಡಕ್ಷನ್ ವರ್ಕ್ ಮಾಡಿ ಪ್ರೊಡ್ಯೂಸ್ ಮಾಡಿ ಯಾವಾಗ ನಿಮ್ಗೆ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ನಿಮ್ಗೆ ಸಪ್ಲೈ ಮಾಡ್ತಾರಲ್ಲ, ಪ್ರೊಡ್ಯೂಸ್ನ ಏನು ನಿಮ್ದು ವಿಸಿಟಿಂಗ್ ಕಾರ್ಡ್ಸ್ನ ರೆಡಿ ಮಾಡಿ ನಿಮ್ಗೆ ಸಪ್ಲೈ ಮಾಡ್ತಾರಲ್ಲ, ಇಮಿಡಿಯೇಟ್ಲಿ ಆ ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾರೆ. ದೇ ವಿಲ್ ಸ್ಟಾಪ್ ಪ್ರೊಡ್ಯೂಸಿಂಗ್ ದಿ ವಿಸಿಟಿಂಗ್ ಕಾರ್ಡ್ಸ್. ಸೊ ಯಾವಾಗ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಬೇರೆ ಕಡೆಯಿಂದ ಕಸ್ಟಮರ್ಸ್ ಬಂದು ಯಾವಾಗ ಆರ್ಡರ್ಸ್ ಕೇಳ್ತಾರಲ್ಲ, ಅಂದ್ರೆ ಯಾವಾಗಂದ್ರೆ ಮತ್ತೆ ಬೇರೆಯವ್ರು ಒಂದು ಇವಾಗ ನೀವು ಬಂದು ವಿಸಿಟಿಂಗ್ ಕಾರ್ಡ್ಸಿಗೆ ಆರ್ಡರ್ಸ್ ಹಾಕಿರಿ, ವಿಸಿಟಿಂಗ್ ಕಾರ್ಡ್ಸ್ ಮಾಡ್ಕೊಡ್ರಿ, ಅದನ್ನೆಲ್ಲ ಸ್ಟಾಪ್ ಮಾಡ್ಕೊಡ್ತಾರೆ. ಮತ್ತೊಬ್ರು ಬಂದು ಬೇರೆ ಆರ್ಡರ್ಸ್ ಯಾರಾದರೂ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಆರ್ಡರ್ಸ್ ಕೊಟ್ರು ಅಂತ ಅನ್ಕೊಳ್ಳಿ. ಸೊ ಅವಾಗ ಆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ವಿಸಿಟಿಂಗ್ ಕಾರ್ಡ್ ವರ್ಕ್ ಅಲ್ಲೇ ಸ್ಟಾಪ್ ಮಾಡಿ ಮ್ಯಾರೇಜ್ ಇನ್ವಿಟೇಷನ್ ವರ್ಕ್ ಸ್ಟಾರ್ಟ್ ಮಾಡೋದು. ಅದು ವರ್ಕ್ ಕಂಪ್ಲೀಟ್ ಆಯ್ತಾ, ನೆಕ್ಸ್ಟ್ ಸ್ಕೂಲ್ ಕಾಲೇಜಸ್ ಏನೆಲ್ಲ ಅಡ್ಮಿಷನ್ಸ್ ಫಾರ್ಮ್ ಬಂದಿದ್ರೆ ಅದು ಅಡ್ಮಿಷನ್ ಫಾರ್ಮ್ ಪ್ರಿಂಟ್ ಮಾಡೋದು, ಮ್ಯಾರೇಜ್ ಕಾರ್ಡ್ಸ್ನ ಅಲ್ಲೇ ಸ್ಟಾಪ್ ಮಾಡೋದು, ನೆಕ್ಸ್ಟ್ ಅಡ್ಮಿಷನ್ ಫಾರ್ಮಿಗೆ ಶಿಫ್ಟ್ ಆಗೋದು. ಅದರಿಂದ ಆದ್ಮೇಲೆ ಮತ್ತೆ
ಬೇರೆ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಬ್ಯಾನರ್ಸ್ ಯೂಶುವಲಿ ಫಂಕ್ಷನ್ಸ್, ಒಕೇಶನ್ಸ್ ಅಥವಾ ಯಾವ್ದಾದ್ರು ಮ್ಯಾರೇಜ್ ಸೀಸನ್ ಅಂತ ಬಂದಾಗ ಅಥವಾ ಏನಾದ್ರು ದೊಡ್ಡ ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಅವಾಗ ಬ್ಯಾನರ್ಸ್ ರಿಕ್ವೈರ್ಮೆಂಟ್ ಇರ್ತಾವ. ಅವಾಗ ಅಷ್ಟೇ ಅದನ್ನ ಒಂದು 15 ದಿವಸಕ್ಕೆ ಅಷ್ಟೇ ಆ ಬ್ಯಾನರ್ಸ್ನ ಪ್ರಿಪೇರ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು. ಅದಾದ್ಮೇಲೆ ಅದನ್ನ ಸ್ಟಾಪ್ ಮಾಡ್ಬೋದು. ಯಾವ್ದಾರ ಪ್ರಿಂಟಿಂಗ್ ಪ್ರೆಸ್ ನೋಡೋರಿ ಕಂಟಿನ್ಯೂಸ್ ಆಗಿ ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡೋದು, ಮ್ಯಾರೇಜ್ ಕಾರ್ಡ್ ಪ್ರಿಂಟ್ ಮಾಡೋದು ಆಗಿರ್ಬೋದು, ಬ್ಯಾನರ್ಸ್ ಪ್ರಿಂಟ್ ಮಾಡೋದು ಆಗಿರ್ಬೋದು, ಎಲ್ಲರೂ ನೋಡಿರಿ ಈ ರೀತಿ. ಯಾವಾಗ ನೀ ಹೋಗಿ ನಮ್ಗೆ ಈ ರೀತಿ ಬ್ಯಾನರ್ಸ್ ಬೇಕು, ನಮ್ಮ ಕಾಲೇಜ್ ಇದೊಂದು ಬ್ಯಾನರ್ ಬೇಕು ಅಂತ ಯಾವಾಗ ಆರ್ಡರ್ಸ್ ಕೊಡ್ತಿಲ್ಲ ಅವಾಗ ಅಷ್ಟೇ ಆ ಬ್ಯಾನರ್ ರೆಡಿ ಮಾಡ್ಕೊಡ್ತಾರ ಅವ್ರು. ನಿಮ್ದು ಆರ್ಡರ್ ಕಂಪ್ಲೀಟ್ ಆತಲ್ಲ ಮತ್ತೆ ಬೇರೆ ಒಬ್ರ ಕಡೆಯಿಂದ ಆ ಬ್ಯಾನರ್ ಆರ್ಡರ್ಸ್ ಬರುತ್ತನ ಬ್ಯಾನರ್ಸ್ ಆರ್ಡರ್ ಪ್ರಿಪೇರ್ ಮಾಡೋದಿಲ್ಲ ಅವರು. ದಟ್ ಈಸ್ ಕಾಲ್ಡ್ ದ ಪ್ರೊಡಕ್ಷನ್ ಈಸ್ ಇಂಟರ್ಮಿಟೆಂಟ್ ಅಂಡ್ ನಾಟ್ ಕಂಟಿನ್ಯೂಸ್. ಅವ್ರು ಥ್ರೂ ಔಟ್ ದ ಇಯರ್ 1 ವರ್ಷ ತನ ಬ್ಯಾನರ್ಸ್, ಪ್ರಿಂಟಿಂಗ್, ವಿಸಿಟಿಂಗ್ ಕಾರ್ಡ್ಸ್ ಅಂತ ಪ್ರಿಂಟ್ ಮಾಡ್ಕೊತ ಹೋಗಲ್ಲ. ಯಾವಾಗ ಆರ್ಡರ್ಸ್ ಬರ್ತಾವ ಅವಾಗ ಅಷ್ಟೇ ಅದನ್ನು ಪ್ರಿಂಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದ ಪ್ರೊಡಕ್ಷನ್ ಈಸ್ ನಾಟ್, ಇಟ್ ಈಸ್ ಅ ಇಂಟರ್ಮಿಟೆಂಟ್ ಅಂಡ್ ನಾಟ್ ಕಂಟಿನ್ಯೂಸ್ ವರ್ಕ್. ಅಂಡರ್ಸ್ಟುಡ್? 5th ಪಾಯಿಂಟ್ ಅರ್ಥ ಆಯ್ತ್ರಿ? Yes. So then the next one is each job is treated as a cost unit under this method of job costing. See, ಇಲ್ಲಿ ನೀವು ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ತಿರ್ತಿರಲ್ಲ ಅವಾಗ ನಿಮ್ದು ಏನು ಒಂದು ಆರ್ಡರ್ ಅಂತ ಇರುತ್ತಲ್ಲ, ದಟ್ ಆರ್ಡರ್ ಇಸ್ ಕಾಲ್ಡ್ ಆಸ್ ಅ ಒನ್ ಕಾಸ್ಟ್ ಯೂನಿಟ್. ಮೀನ್ಸ್ ಯೂಶಲಿ ನೀವು ಏನು ಮಾಡ್ತೀರಿ, ನೀವು ಔಟ್ಪುಟ್ ಕಾಸ್ಟಿಂಗ್ ಅವ್ರ ಸಿಂಗಲ್ ಕಾಸ್ಟಿಂಗ್ ಅವ್ರ ಯೂನಿಟ್ ಕಾಸ್ಟಿಂಗ್ ಅಲ್ಲಿ ಒಂದು ಪ್ರಾಡಕ್ಟ್ ಅಂತ ರೆಡಿ ಮಾಡಿದ್ರೆ ಅದನ್ನ ಒಂದು ಯೂನಿಟ್ ಅಂತ ಟ್ರೀಟ್ ಮಾಡ್ತೀವಿ, ಹೌದಾ? ಯೂಶಲಿ ನಿಮ್ದು ಟೆಕ್ಸ್ಟೈಲ್ ಬಿಸ್ನೆಸ್ ಅಲ್ಲಿ ಒಂದು ಪ್ರಾಡಕ್ಟ್ ಅಂತ, ಒಂದು ಸ್ಯಾರಿ ಅಂತ ಪ್ರೊಡ್ಯೂಸ್ ಮಾಡಿದ್ರೆ ಆ ಸ್ಯಾರಿ ಅನ್ನೋದೇನು ಒಂದು ಯೂನಿಟ್ ಅಂತ ಕನ್ಸಿಡರ್ ಆಗ್ತಿತ್ತು, ಹೌದ್ರಿ? ಬಟ್ ಇಲ್ಲಿ ಜಾಬ್ ಕಾಸ್ಟಿಂಗ್ ಅಲ್ಲಿ ಆ ರೀತಿ ಅಲ್ಲ. ಒಂದ್ಸತಿ ಒಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ದಟ್ ಹೋಲ್ ಆರ್ಡರ್ ಇಸ್ ಕಾಲ್ಡ್ ಆಸ್ ಅ ಒನ್ ಕಾಸ್ಟ್ ಯೂನಿಟ್. ಅಂದ್ರೆ ಇವಾಗ ಏನ್ ಹೇಳ್ತಾರೆ ನಿಮ್ಗೆ, ಯಾವ್ದಾದ್ರು ಒಂದು ವಿಸಿಟಿಂಗ್ ಕಾರ್ಡ್ಗೆ 100 ಆರ್ಡರ್ಸ್ ಬಂತು ಅಂತಂದ್ರೆ ದಟ್ ಟೋಟಲ್ 100 ಆರ್ಡರ್ಸ್ ಫಾರ್ ದ ವಿಸಿಟಿಂಗ್ ಕಾರ್ಡ್ ಇಸ್ ಟ್ರೀಟೆಡ್ ಆಸ್ ಅ ಒನ್ ಕಾಸ್ಟ್ ಯೂನಿಟ್. ಆ ಒಂದು ಕಾಸ್ಟ್ ಯೂನಿಟ್ಗೆ ನೀವು ಏನು ಮಾಡ್ತೀರಿ, ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡ್ತೀರಿ. ಅದು 100 ಜಾಬ್ ಯೂನಿಟ್ ಕಾಸ್ಟಿಂಗ್ ಅದು ವಿಸಿಟಿಂಗ್ ಕಾರ್ಡ್. ಸಪೋಸ್ ಈಗ ಒಂದು 3-4 ತಿಂಗಳಲ್ಲಿ, ಈಗ ಒಂದು ಕಂಟಿನ್ಯೂಸ್ ಆಗಿ ಒಂದು 2 ಮಂತ್ಸ್ ಪೀರಿಯಡ್ ಒಳಗೆ ಏನಾಯ್ತು, 100 ವಿಸಿಟಿಂಗ್ ಕಾರ್ಡ್ಸಿಗೆ ಆರ್ಡರ್ಸ್ ಬಂತು, 1200 ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ಗೆ ಆರ್ಡರ್ ಬಂದದ. ಓಕೆ, ಅದು ಸಿಮಿಲರ್ಲಿ 1000 ಅಡ್ಮಿಷನ್ ಫಾರ್ಮ್ಗೆ ಆರ್ಡರ್ ಬಂದಂದ್ರೆ ಇಲ್ಲಿ 100 ವಿಸಿಟಿಂಗ್ ಕಾರ್ಡ್ ಇಸ್ ಅ 1 ಯೂನಿಟ್, 1200 ಮ್ಯಾರೇಜ್ ಕಾರ್ಡ್ ಇಸ್ ಅ 2nd ಯೂನಿಟ್, and 1000 admission cards or admission forms are the 3rd unit. ಈ ರೀತಿ ಆ ಯೂನಿಟ್ ಒಂದೊಂದು ಆರ್ಡರ್ಸ್ ನ ಯೂನಿಟ್ ಅಲ್ಲಿ ಬೈಫರಿಕೇಟ್ ಮಾಡ್ಕೋತಾರೆ, ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ಇಲ್ಲಿ 100 ವಿಸಿಟಿಂಗ್ ಕಾರ್ಡ್ಸ್ ಮಾಡಿವಿ ಅಂದ್ರೆ 100 ಯೂನಿಟ್ ನ ಪ್ರೊಡ್ಯೂಸ್ ಮಾಡ್ದಂಗಲ್ಲ, ಒಂದು ಜಾಬ್ ಆರ್ಡರ್ ನ ಒಂದು ಕಾಸ್ಟ್ ಯೂನಿಟ್ ನ ನಾವು ಕಂಪ್ಲೀಟ್ ಮಾಡ್ದಂಗ. ಅಂಡರ್ಸ್ಟುಡ್? ಅರ್ಥ ಆಯ್ತ್ರಿ? ಯಸ್ ಸರ್. ಸರ್ or madam? Yes. Okay. Then, do you have any doubts in all these 6 features? Okay. So we will. So then the next feature is, wait a second. Yes, the next feature is, under this method, profit and loss can be asserted in respect of each job. Yes. See, Sakri, next class Sakri.
ಇಷ್ಟಕ್ಕೆ ಸಾಕಾಯ್ತಾ ಕ್ಲಾಸ್? ಓಕೆ, ಇದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಬಿಟ್ಬಿಡ್ತೀನಿ. ಸಿ ಅಂಡರ್ ದಿಸ್ ಮೆಥಡ್ ದ ಪ್ರಾಫಿಟ್ ಥಿಯರಿ ಪಾರ್ಟ್ ನಿಮ್ಗೆ ನಿದ್ದೆ ಬರೋದೇ ರೀ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದು ನಿದ್ದೆ ಬರಲ್ಲ ನಿಮಗೆ. ಓಕೆ, ದಿಸ್ ಇಸ್ ಲಾಸ್ಟ್. ಇದೊಂದೇ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಐ ವಿಲ್ ಕ್ಲೋಸ್. ಓಕೆ, ಸಿ ಅಂಡರ್ ದಿಸ್ ಮೆಥಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾನ್ ಬಿ ಅಸರ್ಟೆಡ್ ಇನ್ ರೆಸ್ಪೆಕ್ಟ್ ಆಫ್ ಈಚ್ ಜಾಬ್. ಅಂದರೆ ಇಲ್ಲಿ ಪ್ರಾಫಿಟ್ ಆ ಲಾಸ್ ಯಾವ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರ ಅಂದ್ರೆ ನೀವೇನು ಒಂದೊಂದು ಆರ್ಡರ್ಸ್ ರಿಸೀವ್ ಮಾಡ್ತಿರಲ್ಲ ಆ ಬೇಸ್ ಮೇಲೆ. ಅಂದ್ರೆ ನೀವು 100 ವಿಸಿಟಿಂಗ್ ಕಾರ್ಡ್ಸ್ ಪ್ರೊಡ್ಯೂಸ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಆಯಿತು, ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಪ್ರೊಡ್ಯೂಸ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಆಯಿತು, ಎಷ್ಟು ಲಾಸ್ ಆಯಿತು, ಅಡ್ಮಿಷನ್ ಫಾರ್ಮಿಂದ ಎಷ್ಟು ಸೇಲ್ಸ್ ಆಯಿತು. ಸೊ ಆ ಬೇಸ್ ಮೇಲೆ ನೀವೇನು ಮಾಡ್ಬೇಕು, ಇಲ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್. ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿಸಿಟಿಂಗ್ ಕಾರ್ಡ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಯಿತು, ಆಮೇಲೆ ಎಷ್ಟು ಅದ್ರದ್ದು ಎಷ್ಟು ಪ್ರಾಫಿಟ್ ಆಯ್ತು ನಿಮಗೆ, ಮ್ಯಾರೇಜ್ ಕಾರ್ಡ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಯಿತು, ಅದರಿಂದ ಎಷ್ಟು ಪ್ರಾಫಿಟ್ ಆಯಿತು. ಸೊ ಆ ಬೇಸ್ ಮೇಲೆ ನೀವು ಇಲ್ಲಿ ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಯೂನಿಟ್ ಕಾಸ್ಟಿಂಗ್ ಏನು ಮಾಡ್ತೀರಿ, ಒಂದೊಂದೊಂದು ಯೂನಿಟ್ನ ತಗೋತಿದ್ರಿ ನೀವು ಇಲ್ಲಿ. ಒಂದು ಯೂನಿಟ್ ಹೆಚ್ಚಿಗೆ ರೇಟ್ ಪ್ರಾಫಿಟ್ ಆಗುತ್ತಾ, ಒಂದು ಯೂನಿಟ್ ಕಮ್ಮಿ ಎಷ್ಟು ಲಾಸ್ ಆಗುತ್ತಾ ಅಂತ ಆ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಿ. ಇಲ್ಲಿ ಆ ರೀತಿ ಅಲ್ಲ, ಒಂದೊಂದು ಆರ್ಡರ್, ವಿಸಿಟಿಂಗ್ ಕಾರ್ಡ್ ಆರ್ಡರ್ ಬಂತ ವಿಸಿಟಿಂಗ್ ಕಾರ್ಡಿಂದ ಎಷ್ಟು ಪ್ರಾಫಿಟ್ ಆಯ್ತು, ಮ್ಯಾರೇಜ್ ಕಾರ್ಡ್ ಬಂತ ಮ್ಯಾರೇಜ್ ಕಾರ್ಡಿಂದ ಎಷ್ಟು ಪ್ರಾಫಿಟ್, ಈ ರೀತಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಟ್ ಮಾಡ್ಕೋತ ಹೋಗ್ಬೇಕು. ಓಕೆ, ಎಸ್. So today this much is sufficient. So in our next class we will discuss again all these 4 features. Okay, thank you, have a nice day.